ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ತುಳಸಿನ ನಿಮಗೆ ತೋರಿಸ್ತಾ ಇರೋದು. ಆ್ಯಕ್ಚುಲಿ ತುಳಸಿಯ ಮದುವೆ ಇತ್ತು, ಸೊ ಹಾಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕೃಷ್ಣ ಇದ್ದಾರೆ, ತುಳಸಿ ಗಂಡ ಬಂದುಬಿಟ್ಟು ಕೃಷ್ಣ ಅಲ್ವಾ, ಸೊ ಹಾಗಾಗಿ ಕೃಷ್ಣನ ಇಟ್ಟಿದ್ದೀನಿ. ಇವಾಗ ನಾನು ನೀಟಾಗೆಲ್ಲ ತೊಳ್ಕೊಂಡು ಶುದ್ಧವಾಗಿ ಮಾಡಿ ಕೃಷ್ಣನ ಇಟ್ಟು ಇವಾಗ ನೀರು ಹಾಕ್ಕೊಂಡೆ. ಓಕೆ, ನೀರೆಲ್ಲ ಹಾಕಿ ನೆಕ್ಸ್ಟು ಅರಿಶಿನ ಕುಂಕುಮ ಅದು ಹೇಗೆ ನಾನು ಪೂಜೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಪ್ರತಿ ವರ್ಷ ನಾನೇನು ಮಾಡ್ತಾಯಿದ್ದೆ ಅಂದರೆ ಪ್ರತಿ ವರ್ಷ ತುಳಸಿಗೆ ತಾಳಿನ ನಾನೇ ಮಾಡ್ತಾ ಇದ್ದಿದ್ದು. ಓಕೆ, ಇದೊಂದು ಹ್ಯಾಪಿ ಮೂಮೆಂಟ್. ಆ್ಯಂಡ್ ಆಲ್ಸೋ ಈ ಸರಿನೂ ತಾಳಿನ ನಾನೇ ಮಾಡಿದ್ದೇನೆ. ಬಟ್ ಒಂದು ಸ್ವಲ್ಪ ಬೇಸರ ಇತ್ತು ಆ ಟೈಮಲ್ಲಿ. ಅದು ಯಾಕೆ ಅಂತ ನಿಮ್ಮ ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತೀನಿ. ಓಕೆ, ಹಾಗೆ ಇವಾಗ ಇಲ್ಲಿ ನಾನು ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೆ. ಪ್ರಸಾದಕ್ಕೆ ಏನು ಮಾಡಿದ್ದೇನೆ, ಹಾಗೆ ಪೂಜೆನ ಹೇಗೆ ಮಾಡ್ತೇನೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ವರ್ಷದ ಒಂದು ತುಳಸಿ ಹಬ್ಬನ ನಾನು ತುಂಬಾ ಸಿಂಪಲ್ಲಾಗಿ ಅತೀ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳಬಹುದು. ಅಷ್ಟೊಂದು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಲೆಟ್ಸ್ ಗೋ, ನೋಡೋಣ ಬನ್ನಿ. ಎಸ್, ಮೊದಲನೇದಾಗಿ ನಾನಿಲ್ಲಿ ಅರಿಶಿನ ಕುಂಕುಮ ಎಲ್ಲ ಕಡೆನೂ ಹಚ್ತಾ ಇದ್ದೇನೆ ಇವಾಗ. ಓಕೆ, ಮೊದಲನೇದಾಗಿ ರಂಗೋಲಿಯಲ್ಲಿ ತುಂಬ ಚಿಕ್ಕದಾಗಿ ಜಾಗ ಇರೋದ್ರಿಂದ ನಾನು ತುಂಬ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನೀರಿಂದ ಎಲ್ಲ ತೊಳ್ಕೊಂಡು ತುಳಸಿಗೂ ಅರಿಶಿನ ಕುಂಕುಮನ ಧರಿಸಿ ಅದಾದ ನಂತರ ನೆಕ್ಸ್ಟು ಗೆಜ್ಜೆ ವಸ್ತ್ರ ಅಂತ ಹೇಳಬಹುದು, ಅಥವಾ ನೀವು ಅದೇನು ದಾರದಿಂದ ಮಾಡಿರ್ತಿರೋ ಕಂಕಣ ಅಂತ ಹೇಳ್ಬೋದು, ದಾರ. ಸೊ ಇದೆಲ್ಲ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ತಾಳಿ, ಇದು ನಾನು ಮಾಡಿರೋಂತಹ ತಾಳಿ. ಸೊ ಈ ತುಳಸಿಗೆ ಕೃಷ್ಣ ಕಟ್ಟಿರೋ ಅಂತಹದ್ದೇ ಆಗಿರೋದ್ರಿಂದ ಸೊ ತಾಳಿ ಇಂಪಾರ್ಟೆಂಟ್. ತುಳಸಿ ಮದುವೆನೇ ಅಲ್ವಾ ಇರೋದು. ಸೊ ಹಾಗಾಗಿ ಪ್ರತಿ ವರ್ಷದಂತೆ ನಾನೇ 3 ಗಂಟನ್ನು ಹಾಕಿಬಿಟ್ಟು ತುಳಸಿ ಕೊರಳಲ್ಲಿ ಇವಾಗ ಹಾಕಿದ್ದೇನೆ. ಓಕೆ, ನೆಕ್ಸ್ಟ್ ಇವಾಗ ಹೂನ ಇರಿಸ್ತಾ ಇದ್ದೇನೆ. ಈ ಹೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸೂಪರ್ ಅಲ್ವಾ? ನೋಡ್ತಾ ಇದ್ದರೆ ಹಾಗೆ ಫುಲ್ ಯೆಲ್ಲೋಯಿಶ್ ಒಂಥರ ಬಂಡಾರ ಥರ ಕಾಣಿಸುತ್ತೆ. ಸೂಪರ್. ನನ್ನ ಮನಸ್ಸಲ್ಲಿ ಏನು ಕೋರಿಕೆಗಳಿದ್ವೋ, ಅದೇನು ಪೇನ್ ಇತ್ತೋ ಅದನ್ನೆಲ್ಲದನ್ನು ನನಗೆ ತಡ್ಕೊಳ್ಳೋ ಅಂತಹ ಒಂದು ಶಕ್ತಿನ ಕೊಡು ಅಂತ ಕೇಳ್ತಾ ನಾನು ದೇವರ ಮೊರೆ ಹೋಗಿದ್ದೇನೆ. ಆ ದೇವರೇ ಎಲ್ಲದನ್ನು ನೋಡಿಕೊಳ್ಳಿ, ಹಾಗೆ ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡಲಿ ಅಂತ ನಾನು ಬೇಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಎಸ್, ಬನ್ನಿ ಪೂಜೆ ಮುಂದುವರ್ಸೋಣ. ತುಳಸೀತಂ ನಮೋಸ್ತುತೆ. ಓಂ ತುಳಸಿ ದೇವ್ಯಚ್ಚ ವಿದ್ಮಹೆ ವಿಷ್ಣುಪ್ರಿಯಯೇಚ್ಚ ಧೀಮಹಿ ತನ್ನೋ ವೃದ್ಧ ಪ್ರಚೋದಯಾತ್. ಸೊ ಇಲ್ಲಿ ತುಳಸಿ ಪೂಜೆಗೆ ಅಂತ ಪ್ರಸಾದನ ಮಾಡಿದ್ದೇನೆ. ಸೊ ಪ್ರಸಾದ ಬಂದುಬಿಟ್ಟು ಅವಲಕ್ಕಿ ಮತ್ತು ಹಾಗೆ ಬೆಲ್ಲ. ಇದು ಕೃಷ್ಣಗೆ ತುಂಬ ಪ್ರಿಯವಾದದ್ದು ಅಂತ ನಿಮಗೂ ಗೊತ್ತು. ಲಾಸ್ಟ್ ನಾನು ಕೃಷ್ಣ ಜನ್ಮಾಷ್ಟಮಿಗೂ ಕೂಡ ಇದೇ ಪ್ರಸಾದನ ಮಾಡಿ ತೋರಿಸಿದ್ದೆ ನಿಮಗೆ. ಸೊ ಇಲ್ಲೂ ಸಹ ನಾನು ಇದೇ ಪ್ರಸಾದವನ್ನು ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದ್ದೇನೆ. ನನ್ನ ವಿಡಿಯೋ ಒಂದು ದಿನದ್ದು ಲಾಗ್ ಆಗಿರಲ್ಲ, ಇದು ಬಂದುಬಿಟ್ಟು ಒಂದು ಆಲ್ಮೋಸ್ಟ್ ಇಟ್ಸ್ 14 to 15 ಡೇಸ್, ಐ ಥಿಂಕ್ ಸೊ 20 ಡೇಸ್ ಆಗಿರಬಹುದೇನೋ. ಸೊ ಈ 20 ಡೇಸಲ್ಲಿ ಚಿಕ್ಕದಾಗಿ ನಾನು ಏನು ಕ್ಲಿಪ್ ತೊಗೊಂಡಿದ್ದು ಅದನ್ನು ಮಾತ್ರ ನಿಮಗೆ ನಾನು ತೋರಿಸ್ತಾ ಇರೋದು. ನನಗೆ ತುಂಬ ಹುಷಾರಿರಲಿಲ್ಲ, ಸೊ ಆದ ಕಾರಣ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಓಕೆ, ಎಸ್, ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೇವೆ ಬಿಕಾಸ್ ಆಫ್ ಬಟ್ಟೆಗಳನ್ನ ತೊಗೋಬೇಕು ಅಂತ. ಹಾಗೆ ನನ್ನ ಫ್ರೆಂಡ್ ಮೀಟ್ ಮಾಡಬೇಕಿತ್ತು, ಸೊ ಫ್ರೆಂಡ್ ಮೀಟ್ ಮಾಡೋಕ್ಕೆ ಬಂದಿದ್ದೇನೆ. ಎಸ್, ಇಲ್ಲಿ ನೋಡಿ, ನಾನು ಇವಾಗ ಇಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂದರೆ ಸ್ಕ್ರಾಪ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಿಯಾಗಿತ್ತು. ಅದು ಯಾವ ಥರ ಸ್ಕ್ರಾಪ್ಸ್ ಅಂತ ನಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿರೋದು ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ ಇದ್ದಾರೆ, ಬಟ್ಟೆ ತೊಗೊಳ್ತಾ ಇದ್ದರು. ಇದು ವಿಡಿಯೋ ಮಾಡ್ತಾಯಿದ್ರೆ ಸಾಕು, ಅಯ್ಯಯ್ಯೋ ನೋಡಿ ಹೆಂಗೆ ಮಾಡ್ತಾರೆ. ಇಲ್ಲಿ ನೋಡು,
ಇವಾಗ ಕೇಳು ಎಸ್ ಗಾಯ್ಸ್, ನಾನು ತೊಗೊಂಡಿರೋಂಥ ಸ್ಕ್ರಾಪ್ಸ್ನ ನಿಮ್ಗೆ ತೋರಿಸಿದ್ರೆ ಇಟ್ಸ್ ನಥಿಂಗ್ ಬಟ್ ಸ್ಕ್ರಾಪ್ಸ್ ಅಂತ ಹೇಳ್ಬೋದು. ನೀವು ಸ್ಕ್ರಾಪ್ಸ್ ಕೂಡ ಮಾಡ್ಬೋದು, ಹಾಗೆ ಸ್ಮಾಲ್ ವೇಲ್ ಥರ ನೀವು ಹಾಕೋಬೋದು. ಸೊ ನಾನಿಲ್ಲಿ 4 ಟೈಪ್ ಆಫ್ ವೇಲ್ಸ್ ಆರ್ ಸ್ಕ್ರಾಪ್ಸ್ ತೊಗೊಂಡಿದ್ದೀನಿ. ಅದು ಯಾವುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 1 2 ಆ್ಯಂಡ್ 3 ಆ್ಯಂಡ್ 4 ಪೀಸ್. ಹಾಗೆ ಮಾರ್ಕೆಟಿಂದ ಸಕ್ರೆ ಆರತಿ ಹಾಗೆ ಹೂವು ತೊಗೊಂಡು ಬಂದಿದ್ದೇವೆ. ಇವಾಗ ರೆಡಿ ಆಗಿಬಿಟ್ಟು ಸೀರೆ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಹಾಕಿದ್ದು ತೊಗೊಂಡು ಬಂದು ಅದ್ರ ಜೊತೆಗೆ ಹಾಕ್ಕೊಂಡು, ಇವಾಗ ಅಮ್ಮ ಇದು ಹೂವಿನ ದಂಡಿ ಅಂತ ಹೇಳ್ತಾರೆ ನಮ್ಮ ಕಡೆ. ಓಕೆ, ಸೊ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ. ಈ ಥರ ಕಟ್ಬಿಟ್ಟು ನಮಗೆ ದಂಡಿ ಮಾಡಿ ಹಾಕ್ತಾರೆ. ಆ್ಯಕ್ಚುಲಿ ಇದು ತುಂಬಾ ಚಿಕ್ಕದು, ಸ್ಮಾಲ್ ಇದೆ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಮಾಡ್ತಾರೆ. ನಾವು ವರ್ಷ ಮಾಡ್ತೀವಿ, ಸೊ ಹಾಗಾಗಿ ಈ ವರ್ಷ ಮಾಡಲೇಬೇಕು ಅಂತ ಈ ಥರ ಮಾಡಿರೋದು. ಯಾಕಂದರೆ ಪ್ರತಿ ವರ್ಷ ಮಾಡ್ಕೊಂಡು ಬಂದಿರ್ತೀವಲ್ವ, ಸೊ ಹಾಗೆ ಆ್ಯಕ್ಚುಲಿ ಹುಣ್ಣಿಮೆ ದಿನವೇ ಮಾಡಬೇಕಿತ್ತು, ಸ್ವಲ್ಪ ಲ್ಯಾಗ್ ಆಯಿತು, ಅದಕ್ಕೆ ಇವಾಗ ಮಾಡ್ತಾ ಇದ್ದೇವೆ. ಎಸ್, ನಮ್ಮಮ್ಮಂಗೆ ಖುಷಿ. ಹಾಗೆ ಹೆಂಗೆ ಖುಷಿ ಆಗುತ್ತೆ ಅಂದರೆ ನಮ್ಮಮ್ಮಂಗೆ. ಸೊ ಇವಾಗ ಇಲ್ಲಿ ಒಂದು ಆರತಿ ತಟ್ಟೆ ಥರ ನಾವೇ ಮಾಡ್ಕೋಬೇಕು. ಅದರಲ್ಲಿ ಮಂಡಕ್ಕಿನ ಹಾಕ್ಕೊಂಡು ಹಾಗೆ ಸಕ್ಕರೆ ಏನು ತೊಗೊಂಬಂದಿದ್ವೋ ಆ ಥರ ಸಕ್ಕರೆ ಎಲ್ಲ ಇಟ್ಟು ಅದ್ರ ಮುಂದೆ ದೀಪ ಹಚ್ಚಿ ಬೆಳಗಬೇಕು. ಓಕೆ, ಆ ಥರ ಬೆಳಗಿ ಆದಮೇಲೆ ಅದಕ್ಕಿಂತ ಮುಂಚೆ ಇವಾಗ ನಮ್ಮಮ್ಮ ನನಗೆ ಉಡೆ ತುಂಬ್ತಾ ಇದ್ದಾರೆ. ಈ ತುಂಬ್ತಾ ಇರೋ ಕಾರಣ ಏನಂದರೆ ಮದುವೆ ಆಗಿದೆ. ಸೊ ಮದುವೆ ಆದಮೇಲೆ ಈ ಥರ ಉಡೆ ತುಂಬಬೇಕು ಅಂತ ಇದೆ. ಸೊ ಹಾಗಾಗಿ ಮೊದಲನೇದಾಗಿ ಮಾಡ್ತಾಯಿದ್ದಾರೆ. ಸೊ ಉಡೆ ಎಲ್ಲ ತೊಗೊಂಡು ತುಂಬಿದ ಮೇಲೆ ಅದನ್ನು ಹೋಗ್ಬಿಟ್ಟು ನೀಟಾಗಿ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಇಟ್ಟೆ ನಾನು. ಅದನ್ನು ತೊಗೊಂಡು ಹೋಗಬೇಕು ಅನ್ನೋಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟು ಇವಾಗ ನಾನು ದೇವರಿಗೆ ಆರತಿ ಮಾಡೋ ಸಮಯ. ಸೊ ಇದನ್ನು ಹೀಗೆ ಆರತಿ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲ ಕಡೆಯೂ ಅದನ್ನು ಆರತಿ ಮಾಡ್ಕೊಂಡು ಬರಬೇಕು. ಸೊ ಆರತಿ ಮಾಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಹೆಂಗೆ ಖುಷಿ ಅಂದರೆ, ನಂಗೆ ಆ ಖುಷಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಪ್ಪ. ಸೊ ಇವಾಗ ತುಳಸಿಗೆ ಪೂಜೆ ಮಾಡ್ತಾಯಿದ್ದೀನಿ, ಆರತಿ ಮಾಡ್ತಾಯಿದ್ದೀನಿ. ಹಾಗೆ ದೇವರಿಗೆ ಅಂದರೆ ನಮ್ಮ ಮನೆ ಮುಂದ್ಗಡೆ ದೇವಸ್ಥಾನ ಇದೆ ಅಲ್ವಾ ಸೈಡಲ್ಲಿ. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೂ ನಾನು ನಮಸ್ಕಾರ ಮಾಡಿ, ಸೊ ಗೌರಿ ಹುಣ್ಣಿಮೆನ ಈ ಥರ ಆಚರಿಸಿದ್ವೆವು. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.